ನಿನ್ನೆಷ್ಟೇ ಒಂದು ಶಾಕಿಂಗ್ ಡೀಟೇಲ್ಸ್ ಅನ್ನ ನಾವು ಹೇಳ್ತಾ ಇದ್ವಿ. ಚಲಿಸ್ತಾ ಇದ್ದಂತಹ ಆಟೋದಿಂದ ಭೀತಿಗೊಂಡಂತಹ ಮಹಿಳೆ ಹೇಗೆ ಜಿಗಿಬೇಕಾದಂತಹ ಪ್ರಸಂಗ ನಿರ್ಮಾಣ ಆಯಿತು ಅಂತ. ಈಗ ಆ ಪ್ರಕರಣದಲ್ಲಿ ಒಂದು ಅಪ್ಡೇಟ್ ಇದೆ. ಚಲಿಸ್ತಾ ಇದ್ದ ಆಟೋದಲ್ಲಿ ಮಹಿಳೆ ಜಿಗಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಆಟೋ ಚಾಲಕ ಸುನಿಲ್ ಬಂಧನವಾಗಿದೆ ಅನ್ನೋದರ ಡೀಟೇಲ್ಸ್ ಇದೆ. ಅಮೃತಹಳ್ಳಿ ಪೊಲೀಸರಿಂದ ಆರೋಪಿ ಚಾಲಕ ಬಂಧನ ಆಗಿದೆ. ತಪ್ಪಾದ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದ, ಅಂದ್ರೆ ಡೈವರ್ಟ್ ಮಾಡ್ತಾ ಇದ್ದ. ನಮಯಾತ್ರಿ ಆಪ್ನಲ್ಲಿ ಆಕೆ ಬುಕ್ ಮಾಡ್ಕೊಂಡು ಇದ್ಲು, ಬಟ್ ಆ ರೂಟ್ ಅಲ್ಲಿ ಬಹಳ ಡೈವರ್ಷನ್ಸ್ ಕಾಣಿಸ್ತಾ ಇತ್ತು. ಈ ವೇಳೆ ಆಟೋ ನಿಲ್ಲಿಸುವಂತೆ ಹೇಳಿದಾಗ ನಿಲ್ಸಕ್ಕಾಗಲ್ಲ, ಬೇಕಾದ್ರೆ ಜಿಗಿದು ಹೋಗು ಅಂತ ಹೇಳಿ ಆತ ಹೇಳ್ತಾನೆ. ಇದರಿಂದ ಭಯಗೊಂಡಂತಹ ಮಹಿಳೆ ಜಿಗಿತಾಳೆ. ನಂತರ ಆಕೆಗಾದಂತಹ ಸ್ಥಿತಿ ಬಗ್ಗೆ ಆಕೆ ಎಕ್ಸ್ ನಲ್ಲಿ ತೋಡ್ಕೊಂಡಿರ್ತಾಳೆ. ಸೊ ಇದನ್ನ ಗಂಭೀರವಾಗಿ ಪರಿಗಣಿಸಿದಂತಹ ಪೊಲೀಸರು ಆಟೋ ಚಾಲಕನಿಗೆ ಹುಡುಕಾಟವನ್ನ ನಡೆಸಿರ್ತಾರೆ. ಫೈನಲಿ ಈಗ ಆಟೋ ಚಾಲಕ ಸುನಿಲ್ ಬಂಧನವಾಗಿದೆ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಮಹಿಳೆಗೆ ಬಹಳಷ್ಟು ಅನ್ಸೇಫ್ ಫೀಲ್ ಮಾಡಿಸಿದಂತಹ ಆರೋಪ ಈತನ ಮೇಲಿತ್ತು ಮತ್ತು ನಮಯಾತ್ರಿ ಆ್ಯಪ್ಗೆ ವಿರುದ್ಧವಾಗಿ ಈತ ನಡ್ಕೊಂಡಿದ್ದ ಅನ್ನುವಂತಹ ಆರೋಪ ಈತನ ಮೇಲಿತ್ತು. ಮತ್ತೆ ಬಹಳಷ್ಟು ಜನ ಮಹಿಳೆಯರು ಕೂಡ ಪ್ರಶ್ನೆಗಳನ್ನು ರೇಸ್ ಮಾಡ್ತಾ ಇದ್ರು. ನಾವು ಅಪ್ಲಿಕೇಶನ್ ಮೂಲಕ ಆಟೋ ಯಾಕೆ ಬುಕ್ ಮಾಡ್ಕೊಳ್ತೀವಿ, ಸೇಫ್ ಇರುತ್ತೆ ಅಂತ ಬುಕ್ ಮಾಡ್ಕೊಳ್ತೀವಿ, ಬಟ್ ಅಂತ ಅಪ್ಲಿಕೇಶನ್ ಮೂಲಕ ಬುಕ್ ಮಾಡಿದಂತಹ ಆಟೋದಲ್ಲೇ ಚಾಲಕನ ವರ್ತನೆ ಹಿಂಗಂದ್ರೆ ಹೆಂಗೆ ಅಂತ ರಾಷ್ಟ್ರ ಮಟ್ಟದಲ್ಲೂ ಬಹಳ ದೊಡ್ಡ ಸುದ್ದಿ ಆಗಿತ್ತು ಇದು. ಯಾಕಂದ್ರೆ ಅಕಸ್ಮಾತ್ ಆಕೆ ಟೈಮ್ಲಿ ಡಿಸಿಷನ್ ತಗೊಂಡಿರ್ಲಿಲ್ಲ ಅಂದ್ರೆ ಆಕೆ ಜೊತೆಗೆ ಏನಾಗ್ತಾ ಇತ್ತು, ಇದನ್ನ ಇಂಟೆನ್ಷನ್ ಏನಿತ್ತು, ನೂರಾರು ಪ್ರಶ್ನೆಗಳಿತ್ತು. ಮತ್ತೆ ಮದ್ಯಪಾನವನ್ನ ಆತ ಮಾಡಿದ್ದ ಅನ್ನುವಂತಹ ಆರೋಪ ಕೂಡ ಆತನ ಮೇಲಿದೆ. ಸೊ ಇಂಟ್ರೋಗೇಷನ್ ಸದ್ಯಕ್ಕೆ ಕಂಟಿನ್ಯೂ ಆಗ್ತಾ ಇದೆ. ಆರೋಪಿ ಸ್ಥಾನದಲ್ಲಿರುವಂತಹ ಚಾಲಕನನ್ನ ಪೊಲೀಸರು ಬಂಧಿಸಿದ್ದಾರೆ. ಸೆಕ್ಷನ್ಗಳನ್ನ ಕೂಡ ಬಿಎನ್ಎಸ್ ಕಾಯ್ದೆ ಪ್ರಕಾರ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವಿಸ್ತೃತವಾಗಿ ಆಕೆ ತನಗಾದಂತಹ ಭಯದ ಅನುಭವದ ಬಗ್ಗೆ ಆಕೆ ಹೇಳ್ಕೊಂಡಿದ್ಲು.